ನಮಸ್ತೆ ಸ್ನೇಹಿತರೆ. SSLC ಮತ್ತು PUC ನಂತರ ಯಾವ ಸರ್ಕಾರಿ ಉದ್ಯೋಗಗಳ ಪರೀಕ್ಷೆಗಳನ್ನು ಬರೆಯಬಹುದು? ಸಂಪೂರ್ಣ ಮಾಹಿತಿ ಕನ್ನಡದಲ್ಲಿ. ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು SSLC ಅಥವಾ PUC ಮುಗಿಸಿದ್ದೀರಾ? ಮುಂದೇನು ಮಾಡಬೇಕು? ಯಾವ ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಹಾಕಬಹುದು? ಯಾವ ಪರೀಕ್ಷೆಗಳನ್ನು ಬರೆಯಬಹುದು ಎಂಬ ಗೊಂದಲ ಇದೆಯೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಏಕೆಂದರೆ ಇಂದು SSLC ನಂತರ ಹಾಗೂ PUC ನಂತರ ಬರೆಯಬಹುದಾದ ಪ್ರಮುಖ ಸರ್ಕಾರಿ ಉದ್ಯೋಗಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಸರಳ ಕನ್ನಡದಲ್ಲಿ ತಿಳಿಸಿಕೊಡುತ್ತೇನೆ. ಆಗಲಿ ಈ ವಿಡಿಯೋವನ್ನು ಆರಂಭಿಸೋಣ. ಮೊದಲಿಗೆ SSLC ನಂತರ ಇರುವ ಸರ್ಕಾರಿ ಉದ್ಯೋಗಗಳು. ಮೊದಲನೆಯದು ಭಾರತೀಯ ಅಂಚೆ ಇಲಾಖೆ GDS ಗ್ರಾಮೀಣ ಡಾಕ್ ಸೇವಕ್. ಈ ಹುದ್ದೆಗೆ ಸಾಮಾನ್ಯ ಪರೀಕ್ಷೆ ಇರುವುದಿಲ್ಲ. SSLC ಅಂಕಗಳ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಕೆಲಸ ಪತ್ರಗಳು, ಪಾರ್ಸೆಲ್ ವಿತರಣೆ ಹಾಗೂ ಅಂಚೆ ಕಚೇರಿ ಕೆಲಸ. ಎರಡನೆಯದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್. SSLC ಪಾಸ್ ಆದವರು ಅರ್ಜಿ ಸಲ್ಲಿಸಬಹುದು. ಆಯ್ಕೆ ವಿಧಾನ: ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ, ದಾಖಲೆ ಪರಿಶೀಲನೆ. ಸರ್ಕಾರಿ ಉದ್ಯೋಗ ಮಾಡಲು ಬಯಸುವವರಿಗೆ ಇದು ಉತ್ತಮ ಅವಕಾಶ. ನೆಕ್ಸ್ಟ್ ಮೂರನೆಯದು ಫಾರೆಸ್ಟ್ ಗಾರ್ಡ್, ಅರಣ್ಯ ರಕ್ಷಕ. ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡುವ ಅವಕಾಶ. ಆಯ್ಕೆ ವಿಧಾನ: ಲಿಖಿತ ಪರೀಕ್ಷೆ, ದೈಹಿಕ ಪರೀಕ್ಷೆ. ಪ್ರಕೃತಿಯನ್ನು ಇಷ್ಟಪಡುವವರು ಇದು ಉತ್ತಮ ಉದ್ಯೋಗ. ರೈಲ್ವೆ ಗ್ರೂಪ್ ಡಿ, ಭಾರತೀಯ ರೈಲ್ವೆಯ ಪ್ರಮುಖ ಹುದ್ದೆ. ಕೆಲಸ ಟ್ರ್ಯಾಕ್ ನಿರ್ವಹಣೆ, ಸಹಾಯಕ ಕೆಲಸಗಳು. ಆಯ್ಕೆಗಾಗಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಹಾಗೂ ದೈಹಿಕ ಪರೀಕ್ಷೆ ಇರುತ್ತದೆ. ದೆನ್ ಫಿಫ್ತ್ ಒನ್ SSC MTSC ಮಲ್ಟಿ ಟಾಸ್ಕಿಂಗ್ ಸ್ಟಾಫ್. ಕೇಂದ್ರ ಸರ್ಕಾರದ ವಿವಿಧ ಕಚೇರಿಗಳಲ್ಲಿ ಕೆಲಸ ಮಾಡುವ ಅವಕಾಶ. ಇದು ಭಾರತದಲ್ಲೇ ಬಹಳ ಜನಪ್ರಿಯ ಸರ್ಕಾರಿ ಪರೀಕ್ಷೆಗಳಲ್ಲಿ ಒಂದಾಗಿದೆ. ದೆನ್ ಆರನೆಯದು BSF, CRPF, CISF, ITBP. ಕೇಂದ್ರ ಸಶಸ್ತ್ರ ಪಡೆಗಳಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳು. ದೇಶ ಸೇವೆ ಮಾಡಲು ಆಸಕ್ತಿ ಇರುವವರು ಈ ಅವಕಾಶವನ್ನು ಬಳಸಿಕೊಳ್ಳಬಹುದು. ನಂತರ ಈಗ PUC ನಂತರ ಬರೆಯಬಹುದಾದ ಪರೀಕ್ಷೆಗಳು ಬನ್ನಿ ತಿಳಿದುಕೊಳ್ಳೋಣ. ಮೊದಲನೆಯದು SSC CHSL. PUC ಪಾಸ್ ಆದವರಿಗೆ ಅತ್ಯುತ್ತಮ ಪರೀಕ್ಷೆ. ಈ ಪರೀಕ್ಷೆಯ ಮೂಲಕ LDC, ಡಾಟಾ ಎಂಟ್ರಿ ಆಪರೇಟರ್, ಪೋಸ್ಟಲ್ ಅಸಿಸ್ಟೆಂಟ್ ಹೀಗೆ ಹಲವು ಉದ್ಯೋಗಗಳಿಗೆ ನೇಮಕಾತಿ ನಡೆಯುತ್ತದೆ. ಎರಡನೆಯದು SSC ಸ್ಟೆನೋಗ್ರಾಫು. ಟೈಪಿಂಗ್ ಹಾಗೂ ಶಾರ್ಟ್ ಹ್ಯಾಂಡ್ ತಿಳಿದವರಿಗೆ ಉತ್ತಮ ಅವಕಾಶ. ಮೂರನೆಯದು ರೈಲ್ವೆ NTPC. PUC ನಂತರ ಅತ್ಯಂತ ಜನಪ್ರಿಯ ರೈಲ್ವೆ ಪರೀಕ್ಷೆ ಹುದ್ದೆಗಳು. ಕ್ಲರ್ಕ್, ಕಮರ್ಷಿಯಲ್ ಕ್ಲರ್ಕ್, ಅಕೌಂಟ್ಸ್ ಕ್ಲರ್ಕ್, ಟಿಕೆಟ್ ಕ್ಲರ್ಕ್. ನಾಲ್ಕನೆಯದು ಇಂಡಿಯನ್ ಆರ್ಮಿ. PUC ನಂತರ ವಿವಿಧ ಹುದ್ದೆಗಳಿಗೆ ಅರ್ಜಿ ಹಾಕಬಹುದು. ದೈಹಿಕ ಸಾಮರ್ಥ್ಯ ಹಾಗೂ ಲಿಖಿತ ಪರೀಕ್ಷೆ ಮುಖ್ಯವಾಗಿರುತ್ತದೆ. ಐದನೆಯದು ಇಂಡಿಯನ್ ಏರ್ ಫೋರ್ಸ್. ಅಗ್ನಿವೀರ್ ಯೋಜನೆಯ ಮೂಲಕ ನೇಮಕಾತಿ ನಡೆಯುತ್ತದೆ. ದೇಶ ಸೇವೆ ಮಾಡಲು ಬಯಸುವವರಿಗೆ ಉತ್ತಮ ಅವಕಾಶ. ಆರನೆಯದು ಇಂಡಿಯನ್ ನಾವೇ. PUC ನಂತರ ನೌಕಾಪಡೆಯಲ್ಲಿ ವಿವಿಧ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸಬಹುದು. ಏಳನೆಯದು KPSC ಗ್ರೂಪ್ ಸಿ. ಕರ್ನಾಟಕ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಉದ್ಯೋಗ ಪಡೆಯಲು ಈ ಪರೀಕ್ಷೆ ಬಹಳ ಮುಖ್ಯ. KEA ನೇಮಕಾತಿಗಳು. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆಗಳಿಗೆ ನೇಮಕಾತಿ ನಡೆಸುತ್ತದೆ. ಅಧಿಸೂಚನೆ ಬಂದಾಗ ಅರ್ಜಿ ಸಲ್ಲಿಸಬಹುದು. ಸರ್ಕಾರಿ ಪರೀಕ್ಷೆಗೆ ಹೇಗೆ ತಯಾರಿ ಮಾಡಬೇಕು? ಮೊದಲನೆಯದಾಗಿ ಪ್ರತಿದಿನ ಪತ್ರಿಕೆ ಓದುವ ಅಭ್ಯಾಸ ಬೆಳೆಸಿಕೊಳ್ಳಿ. ಪ್ರತಿದಿನ ಕನಿಷ್ಠ 2 ರಿಂದ 3 ಗಂಟೆಗಳ ಕಾಲ ಓದಿ. ಸಾಮಾನ್ಯ ಜ್ಞಾನ, ಕರ್ನಾಟಕ ಇತಿಹಾಸ, ಭಾರತೀಯ ಸಂವಿಧಾನ, ಗಣಿತ, ತಾರ್ಕಿಕ ಪ್ರಶ್ನೆಗಳು ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ವಿಷಯಗಳ ಮೇಲೆ ಹೆಚ್ಚು ಗಮನ ಕೊಡಿ. ಇಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ತಪ್ಪದೇ ಅಭ್ಯಾಸ ಮಾಡಿ. ಪ್ರಮುಖ ಸಲಹೆಗಳು: ಅಧಿಕೃತ ವೆಬ್ಸೈಟ್ಗಳಲ್ಲಿಯೇ ಅರ್ಜಿ ಸಲ್ಲಿಸಿ. ನಕಲಿ ಉದ್ಯೋಗ ಜಾಹೀರಾತುಗಳನ್ನು ನಂಬಬೇಡಿ. ಕೊನೆಯ ದಿನದವರೆಗೆ ಕಾಯ್ದೆ ಅರ್ಜಿ ಸಲ್ಲಿಸಿ. ಎಲ್ಲ ದಾಖಲೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳಿ. ಕೊನೆಯ ಮಾತು ಸ್ನೇಹಿತರೆ, SSLC ಅಥವಾ PUC ಆದ ತಕ್ಷಣವೇ ಸರ್ಕಾರಿ ಉದ್ಯೋಗ ಪಡೆಯುವುದು ಅಸಾಧ್ಯ ಎಂದುಕೊಳ್ಳಬೇಡಿ. ಸರಿಯಾದ ಮಾಹಿತಿ, ನಿರಂತರ ಅಭ್ಯಾಸ ಮತ್ತು ಆತ್ಮವಿಶ್ವಾಸದ ಇದ್ದರೆ ಸರ್ಕಾರಿ ಉದ್ಯೋಗ ಪಡೆಯಬಹುದು.
ಖಂಡಿತ ಸಾಧ್ಯ. ನೀವು ಇಂದಿನಿಂದಲೇ ತಯಾರಿ ಆರಂಭಿಸಿ. ನಿಮ್ಮ ಕನಸಿನ ಸರ್ಕಾರಿ ಉದ್ಯೋಗ ಖಂಡಿತ ನಿಮ್ಮದಾಗುತ್ತದೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಸರ್ಕಾರಿ ಉದ್ಯೋಗ ಪರೀಕ್ಷೆ, ವಿದ್ಯಾರ್ಥಿ ವೇತನ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.